ಕೂತಿ ಹೋರಾಟ ಮಾಡಿದ್ರು. BDAದವರು ನಿರ್ಲಕ್ಷ್ಯದಿಂದ ಈ ಮಟ್ಟಕ್ಕಾಗಿತ್ತು. ಇವತ್ತೇನಾಯಿತು, ಕಾಂಕ್ರೀಟ್ ಹಾಕೋದಕ್ಕೆ ಅವ್ರು ರೆಡಿ ಮಾಡ್ಕೊಂಡಿದ್ರು. ಈ ಅಧಿಕಾರಿಗಳು ಬೆಳಗ್ಗೆ ಬಂದು ಚೆಕ್ ಮಾಡಬೇಕಾಗಿತ್ತು, ಇವತ್ತು ಕಾಂಕ್ರೀಟ್ ಆಗಿ ಯೋಗ್ಯ ಇದೆಯಾ ಇಲ್ವಾ ಅಂತ. ನಿನ್ನೆ ಮಳೆ ಬಂದಿತ್ತು, ಮಳೆ ಬಂದು ನೀರು ನಿಂತಿತ್ತು. ಅವರು ಸರಿಯಾಗಿ ಏನು ಬಂದು ಪರಿಶೀಲನೆ ಮಾಡ್ದೇ ಪಾಪ ಕಾರ್ಮಿಕರನ್ನ ಕೆಳಗಿಳಿಸಿದ್ದಾರೆ. ಕಾರ್ಮಿಕರು ಕೆಳಗಿಳಿದ ತಕ್ಷಣ ಏನಾಗಿದೆ, ಏಕಾಏಕಿ ಮಣ್ಣು ಕುಸ್ಕೊಂಡಿದೆ. ಆ ಕುಸ್ಕೊಂಡಿದ್ದೊಳಗೆ 5 ಜನ ಅಲ್ಲಿ ವರ್ಕರ್ ಕೆಲಸ ಮಾಡ್ತಾಯಿದ್ರು. ಒಟ್ಟು 15 ಜನದಲ್ಲಿ 5 ಜನ ಪಾಪ ಎಲ್ಲ ಹೊರದೇಶದವರು, ಕೂಲಿಗಾಗಿ ಬಂದಿರೋ ಜನಗಳು ಪಾಪ ಅವರು. ಆಗೇನಾಯಿತು, 5 ಜನದಲ್ಲಿ 3 ಜನ ಹಂಗೂ ಓಡೋದ್ರು, ಇನ್ನಿಬ್ಬರು ಓಡೋಕ್ಕಾಗಿಲ್ಲ. ಇಬ್ಬರು ಇಲ್ಲೇ ಮರಣ ಹೊಂದಿದ್ರು. ಬೆಳಗ್ಗೆ 9:09 9 ಆಗಿದೆ, 10 ಗಂಟೆ ಆಗಿತ್ತು ಮೇಡಮ್. ಆ ಮಣ್ಣು ಭಾರಿ ಕಷ್ಟ ಆಯ್ತು ಮೇಡಮ್. ಬಾಡಿ ತೆಗಿತಾ ಇರ್ತೀವಿ, ಮಣ್ಣು ಹಂಗೆ ಬೀಳ್ತಾನೆ ಇದೆ. ರಾಶಿ ಮಣ್ಣಿದೆ ಮೇಡಮ್. ಮ್ಯಾಕ್ಸಿಮಮ್ 15 ಫೀಟ್ ಹೈಟ್ ಇದೆ. ಹೈಟಿಂದ ಮಣ್ಣು ಕುಸಿತಾ ಇದೆ. ಹೌದು, ಎತ್ತಾಕಿರೋ ಮಣ್ಣಲ್ಲ, ಅವರು ಹಾಳ ತೆಗೆದ್ರಲ್ಲ ಮೇಡಮ್. ಅದಕ್ಕೆ ಸಪೋರ್ಟ್ ಮಾಡಿಲ್ಲ, ಸೈಡ್ಗೆ ಸಪೋರ್ಟ್ ಮಾಡಿದ್ರೆ ಈ ಮಟ್ಟಿಗೆ ಮಣ್ಣು ಕುಸಿತಾ ಇರಲಿಲ್ಲ. ಅದಕ್ಕೋಸ್ಕರ ಇಲ್ಲೇ ಬೆಳಗ್ಗೆಯಿಂದ ಮನೆ ಸಸ್ಯ ಗೋಪಾಲಯ್ಯನವರು ಇಲ್ಲೇ ಮಕ್ಕ ಮಾಡಿ ಅದೆಲ್ಲ ತೆರವು ಮಾಡಿಸಿ 2 ಬಾಡಿನೂ ಹಾಸ್ಪಿಟ್ಲಿಗೆ ಕಳಿಸಿ ಈಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ ಗೋಪಾಲಯ್ಯನವರು. 3 ಜನಕ್ಕೆ ಗಾಯ ಆಗಿದೆ, 2 ಮರಣ ಹೊಂದಿದ್ದಾರೆ ಮೇಡಮ್. ಈಗ ಅಧಿಕಾರಿಗಳ ಮುಂಜಾಗ್ರತೆ ಕ್ರಮ ತಗೋಬೇಕಾಗಿತ್ತು. ಅವರು ಬಂದು ಪರಿಶೀಲನೆ ಮಾಡಬೇಕು. ಇವತ್ತು ಕೆಲಸ ಮಾಡೋಕ್ಕೆ ಯೋಗ್ಯ ಇದೆಯಾ ಈ ಸ್ಥಳ, ವರ್ಕರ್ನ ಬಿಡ್ಬೋದಂತ ಅವರು ಪರಿಶೀಲನೆ ಮಾಡಿದರೆ ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ಅದೇ ರೀತಿ ನಮ್ಮ ಶಾಸಕರಾದ ಗೋಪಾಲಯ್ಯನವರು ಅದನ್ನೇ ಹೇಳಿದ್ರು, ನೀವು ಫಸ್ಟ್ ಪರಿಶೀಲನೆ ಮಾಡಿದ್ರೆ ಹೇಗೆ ಥರ ಮಾಡಿದ್ರಿ ಅಂತ ಮಾಡಿ ಬೆಳಗ್ಗೆಯಿಂದ 10 ಗಂಟೆಯಿಂದ ಶಾಸಕರು ಗೋಪಾಲಯ್ಯನವರು ಇಲ್ಲೇ ಕೂತಿ ಈಗ ಅವರು ಹಾಸ್ಪಿಟ್ಲಿಗೆ ಹೊರಟಿದ್ದಾರೆ. ಯಾರು ಒಬ್ಬರ ಇಬ್ಬರು ಬಂದರು, ಅವ್ರೇನು ನೋಡೇ ಇಲ್ಲ ಪಾಪ. ಅಗ್ನಿಶಾಮಕ ದಳದವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು, ಅವ್ರು ಭಾರಿ ಶ್ರಮ ಪಟ್ಟಿದ್ದಾರೆ. ಮತ್ತು ನಮ್ಮ ಸ್ಥಳೀಯವಾದ ನಂದಿಲೇಔಟ್ ಪೊಲೀಸ್ ಸಿಬ್ಬಂದಿಗಳು ಭಾರಿ ಶ್ರಮ ವಹಿಸಿ ಇವತ್ತು ಅದು ತೆಗಿಬೇಕಾದ್ರೆ ಅರಸಾಹಸ ಆಯ್ತು ಮೇಡಮ್. ಅಲ್ಲಲ್ಲ, ಅದು ಎರಡು ಕನ್ಫರ್ಮ್ ಬಿದ್ದ ತಕ್ಷಣ ಹೋಗಿದೆ. ಅದು ಏನು ಮಾಡಿದ್ರೆ ಅದು ಪ್ರಾಣ ಉಳಿಸೋಕ್ಕಾಗ್ತಿರ್ಲಿಲ್ಲ, ಅದು ಬಿದ್ದ ತಕ್ಷಣ 2 ಹೋಗಿತ್ತು ಮೇಡಮ್. ಆಯ್ತು, ಅದು ಮಣ್ಣು ಅಲ್ಲಿಗೆ ಅಂಟು ಮಣ್ಣು ಮೇಡಮ್. ಎಷ್ಟು ಮಾಡಿದ್ರು ಕಷ್ಟ ಆಗ್ತಾ ಇತ್ತು. ಬಟ್ ಅಗ್ನಿಶಾಮಕ ದಳದವ್ರಿಗೂ ತುಂಬಾ ಶ್ರಮ ವಹಿಸಿ ತೆಗೆದಿದ್ದಾರೆ. ಅವ್ರೇನು ಗೊತ್ತಲ್ಲ ನಿಮಗೆ, ಅವ್ರೇ ನೋಡೋಣ ಅಂತಾರೆ ಅಷ್ಟೇ. ಇದು ಅಂಡರ್ ಪಾಸ್ ಮಾಡ್ತಾ ಇದ್ದಾರೆ ಮೇಡಮ್. ಈ ಕಡೆಯಿಂದ ಆ ಕಡೆ ಬೈಪಾಸ್ ಆಲ್ರೆಡಿ ಮಾಡಿಬಿಟ್ಟಿದ್ರು, ಇಲ್ಲಿಂದ ಅಂಡರ್ ಪಾಸ್ ಮಾಡಿ ಆ ಕಡೆ ಪಾಸ್ ಮಾಡ್ತಾರೆ. ಎಲ್ಲ ಗಿಡ ಎಲ್ಲ ತೆಗೆದಾಕಿದ್ದಾರೆ. ಆಕ್ಚುಲಿ ಕೆಲಸ ಮಾಡ್ತಾ ಇದ್ರು, ಕರೆಕ್ಟಾಗಿ ನಡೀತಾ ಇತ್ತು. ಮಳೆ ಬಂದು ಸ್ವಲ್ಪ ಏನೋ ಆಗ್ಬಿಟ್ಟು ಕುಸ್ತೋಗಿರ್ಬೋದು ಅಷ್ಟೇ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ 2 ಜೀವ ಬಲಿ ತಗೊಂಡ್ರೆ, 2 ಜೀವ ಎಲ್ಲ ಇನ್ನೂ ಇರ್ಬೋದೇನೋ ಅಂತ ಹೇಳ್ತಿದ್ರೆ, ಗೊತ್ತಿಲ್ಲ ಏನಾಗಿದೆ ಇನ್ನೂ ಗೊತ್ತಿಲ್ಲ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ಇಲ್ಲ ಮಾಡ್ತಾ ಇದಾರಲ್ಲ, ಅಲ್ಲಿ ತೆಗಿತಾ ಇದಾರೆ, ನೋಡ್ಬೇಕು ಇನ್ನು ಏನು ಹೇಳ್ತಾರೆ ಅಂತ. ಏನು ಮಾಡೋದು, ನಿರ್ಲಕ್ಷ್ಯ ಏನು ಮಾಡೋದು ಮೇಡಮ್. ಆಗಿದೆ, ಯಾರು ಬೇಕು ಅಂತ ಮಾಡಲ್ಲ, ಬೈ ಚಾನ್ಸ್ ಆಗಿರ್ಬೋದು. ಮಾಡಬೇಕಿತ್ತು, ಅದೆಲ್ಲ ಮಾಡಬೇಕಿತ್ತು. ಇವಾಗ ಆಗೋಗಿದೆ, ಆಗಿರೋದೇನು ಮಾತಾಡಿ ಏನು ಪ್ರಯೋಜನ ಇಲ್ಲ. ಆಕ್ಚುಲಿ ಈಗ ಸ್ಟಾಪ್ ಮಾಡಿದ್ರು ಕೆಲಸ, ಈಗ ಮತ್ತೆ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ರು. ಅದು ದೇವರೇ ದಿಕ್ಕು, ಈಗ ದೇವರೇ ದಿಕ್ಕು ಬಂದಿರ್ತಾರೆ ಅವರು. ಯಾರೋ ಮಧ್ಯಪ್ರದೇಶರು ಅಂತ ಹೇಳ್ತಾ ಇದ್ರೆ ಕೇಳಿದ್ವಿ ನಾವು. ನೋಡ್ಬೇಕು ಮೇಡಮ್ ಏನು ಹೇಳ್ತಾರೆ. ಯಾರು ಬಂದಿಲ್ಲ ಇನ್ನ ಸದ್ಯ. ನಾವು 1 ಅವರಿಂದ ಇಲ್ಲೇ ಇದ್ದೀವಿ, ಯಾರು ಬರಲಿಲ್ಲ. ಬರ್ತಾರೆ, ನೋಡ್ಬೇಕು. ಇವಾಗ ಗೋಪಾಲ್ ಸರ್ ಇನ್ನೂ ಏನು ಮೀಟ್ ಆಗಿಲ್ಲ, ಯಾರು ಬರಲಿಲ್ಲ ಇಲ್ಲಿಗೆ. ಹಾಂ, ಮತ್ತೆ ಇವಾಗ ಏನೋ ಇರ್ಬೋದೇನೋ, ಬಂದಿರ್ಬೋದೇನೋ. ನಾವು 1 ಅವರಿಂದ ಇದ್ದೀವಿ, ಯಾರು ಬರಲಿಲ್ಲ. ಓಕೆ, ಮಾಡಬೇಕಿತ್ತು ಅಂದರೆ ಯಾರನ್ನ ಇರಬೇಕಿತ್ತು, ಇಮಿಡಿಯೇಟ್ ಕೆಲಸ ತೆಗಿಬೇಕಿತ್ತು. ಯಾಕೆ ಇಳಿಯೋದು ಮತ್ತದಕ್ಕೆ ಅವ್ರು ಹೊರಟೋಗ್ಬಿಟ್ರೆ ಆಯ್ತು. 30 ಅಡಿ ಗುಂಡಿದೆ, ಅದು ಅಷ್ಟೊತ್ತಿಗೆ ಹೋಗಿಬಿಡುತ್ತೆ. ಎಷ್ಟೊತ್ತು ಮಣ್ಣು ಕುಸಿದ್ರೆ 5 ನಿಮಿಷಕ್ಕೆ ಸತ್ತೋಗ್ಬಿಡ್ತಾನೆ ಮನುಷ್ಯ. ಬಂದಿದೆ. ಆಕ್ಚುಲಿ ಸ್ವಲ್ಪ ಜಾಗ ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ಸೈಡಲ್ಲೆಲ್ಲ ಆಮೇಲೆ ಇವರು ಕೆಲಸ ಮಾಡಿಸ್ಬೇಕಿತ್ತು. ಕುಸಿ ಅಂತ ಮಣ್ಣೇನಿದೆ ಅದನ್ನು ಫಸ್ಟ್ ತೆಗೆದುಬಿಟ್ಟು ಮಾಡಿಸ್ಬೇಕಿತ್ತು. ಮಾಡಿದ್ದಾರೆ, ಆಗೋಗಿದೆ. ಈ ಥರ 2 ಸಾವಿರ ಹೇಳ್ತಾ ಇದಾರೆ ನಮಗೆ. ಇನ್ನೂ 3-4 ಜನ ಇದೆ ಅಂತ ಸ್ಟಾರ್ಟಿಂಗ್ ಹೇಳ್ತಾರೆ. ಅದು ತೆಗೆದ್ಮೇಲೆ ದೇವ್ರಿಗೆ ಗೊತ್ತು ಏನಾಗಿದೆ ಅಂತ.